ಅಕ್ಕಪಕ್ಕ ಡಬ್ಲ್ಯೂ ಪಕ್ಕ ಓ ಅನ್ನೋ ಅಕ್ಷರ ಬಂದಾಗ ಅವ್ರಿಗೆ ಇವಾಗ ವರ್ಡ್ ಅಂತ ಬರುತ್ತೆ ನೋಡಿ, ಡಬ್ಲ್ಯೂ ಪಕ್ಕ ಓ ಬರುತ್ತೆ. ಪ್ರಪಂಚನೇ ನಮ್ಮದು. ಆ ಇಡೀ ಪ್ರಪಂಚ ಯಾರು ನೋಡಿದ್ರು ವರ್ಡ್ ಅನ್ನೋದಕ್ಕೆ ಎಷ್ಟು ಪವರ್ ಇದೆ ಅಲ್ವಾ, ಏನಾದರೂ ಆದಾಗ. ಆದರೆ ಆ ಒಂದು ವರ್ಡ್ ಅನ್ನೋದು ಕೂಡ ಅಷ್ಟು ತುಂಬ ಗ್ರೇಟ್ ಆಗಿರುತ್ತೆ. ಆ ಒಂದು ಅಕ್ಷರ ಓ ಅಂತ ಬಂದಾಗ ತುಂಬ ಗ್ರೇಟ್ ತೋರಿಸುತ್ತೆ. ಮತ್ತು ಇನ್ನೊಂದೇನೆಂದರೆ ಆರು ಅನ್ನೋ ಅಕ್ಷರ ಕೂಡ ತುಂಬ ಸಾಥ್ ಕೊಡುತ್ತೆ ಡಬ್ಲ್ಯೂಗೆ. ಇವಾಗ ಡಬ್ಲ್ಯೂ ಅನ್ನೋ ಅಕ್ಷರ ಯಾರ್ದಾದ್ರೂ ಮನೇಲಿ, ನಾನು ಇವಾಗ ಅಂದೆ ಯಾವುದಾದ್ರೂ ಒಂದು ಗೊತ್ತಿರಲ್ಲ, ಒಂದು ಮನೆ ಮುಂದೆಗಡೆ ಏನಾದರೂ ಒಂದು ಅದರಲ್ಲಿ ಡಿಸೈನ್ ಮಾಡಿಸಿರ್ತಾರೆ, ಅವ್ರ ಮನೇಲಿ ತುಂಬ ರಿಚ್ ಆಗಿರ್ತಾರೆ, ಏನಾದರೂ ಒಂದು ಕಂಪ್ನಿ ಮಾಡಿರ್ತಾರೆ, ಇಲ್ಲ ಚೆನ್ನಾಗಿ ಓದ್ತಿರ್ತಾರೆ, ಯಾವುದಾದ್ರೂ ಒಂದು ಹುದ್ದೆಯಲ್ಲಿರ್ತಾರೆ, ಹೀಗೆ ಏನಾದರೂ ಸರಿ ಅವ್ರ ಮನೇಲಿ ದುಡ್ಡು ಅನ್ನೋದು ತಾಂಡವ ಆಡ್ತಾ ಇರುತ್ತೆ. ಹಾಗೆ ಅಂದ್ರೆ ಇದನ್ನ ನಾವೇ ಟ್ಯೂನ್ ಅಪ್ ಮಾಡಿಸಿದಾಗ್ಲೂ ಕೂಡ ಇದೇ ರೀತಿ. ಹೌದು. ಅದಕ್ಕೆ ನಾನು ಫಸ್ಟ್ ಏನು ಹೇಳಿದೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದರ ಪ್ರಕಾರವಾಗಿ ನೀವು ಹೆಸರನ್ನ ಟ್ಯೂನ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಎಲ್ಲೋ ಒಂದು ಕಡೆ ಡಬ್ಲ್ಯೂ ಪಾಸ್ ಆಗಿದ್ರು ಓಕೆ, ಡಬ್ಲ್ಯೂ ಫಸ್ಟಿಂದನೇ ಬರಬೇಕು ಅಂತೇನಿಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ವಾರ್ ಅನ್ನೋದು ಬರುತ್ತೆ. ಇವಾಗ ಸಂಕೇಶ್ವರ್ ಅಂತ ಬರುತ್ತೆ ನೋಡಿ, ಅವರು ಒಂದು ಇದಕ್ಕೆ ಹಾಗೆ ಜಗದೀಶ್ವರ್ ಅಂತ ಬರುತ್ತೆ. ಇಂಥವರೆಲ್ಲ ತುಂಬ ಒಳ್ಳೆ ಒಂದು ಕಂಪ್ನಿಗಳನ್ನ ನಡೆಸ್ತಿರ್ತಾರೆ, ಎಷ್ಟೋ ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಾರೆ ಇವರು. ಹಾಗಾಗಿ ಮತ್ತು ಆ ಒಂದು ಡೇಟು, ಇದು ಯಾವುದೇ ಡೇಟ್ ಇರ್ಬೋದು. ಮತ್ತು ಮನೇಲಿ ಯಾರಾದರೂ ಇವತ್ತಿಂದ ಟ್ರೈ ಮಾಡಿ, ಮನೇಲಿ ಯಾರಾದರೂ ನಿಮ್ಮ ಮನೆ ಬಾಗ್ಲಿಗೆ ಬರೆಯೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಮನೇಲಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ವಾಚ್ ಅನ್ನೋದು ಕೂಡ ನಾವು ಎಲ್ಲರ ಬೈಲು ಅದು ರೂಢಿ ಆಗಿರುತ್ತೆ. ವಾಚ್ ಅನ್ನೋದು ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವೇನು ಮಾಡ್ತೀರಾ, ಜಸ್ಟ್ ನಿಮ್ಮ ಮನೆ ಬಾಗ್ಲಿಗೆ ಹಿಂದ್ಗಡೆ ನಿಮ್ಮ ರೂಮಲ್ಲಿ ಎಲ್ಲೋ ಒಂದು ಕಡೆ ಡಬ್ಲ್ಯೂ ಅನ್ನೋದನ್ನ ಬರೋದು ನೋಡಿ ಒಂದೆರಡು ದಿನ. ನೀವು ಮಲ್ಕೊಳ್ತೀರಾ, ಇವಾಗ ಮನೇಲಿ ಬರೆದ್ರೆ ಇದೇನು ಹೀಗೆ ಬರೀತಾರೆ ಅಂತ ಮನೇಲಿ ಯಾರಾದರೂ ಸ್ವಲ್ಪ ಇದು ಮಾಡ್ಬೋದು. ಯಾಕಂದರೆ ಒಂದು ಮನೇಲಿ ಒಂದು 4 ಜನ ಇರ್ತಾರೆ. ಹಾಗಾಗಿ ಆ ನಿಮ್ಮ ಮನೆಯ ಬಾಕ್ಲಿಂದ ಡಬ್ಲ್ಯೂ ಅನ್ನೋ ಒಂದು ಅಕ್ಷರನ ಬರ್ತ್ಕೊಳ್ಳಿ. ನಿಮ್ಮ ವೈಬ್ರೇಷನ್ ನೋಡಿ, ಜಸ್ಟ್ ಅದನ್ನು ನೋಡ್ತಾ ಇರಿ. ಒಂದು 15 ದಿನ ಹಾಗೆ ಇರಕ್ಕೆ ಬಿಡಿ ನಿಮ್ಮ ಮನೇಲಿ, ನೋಡೋಣ ನಿಮ್ಗೆ ಎಷ್ಟು ಪಾಸಿಟಿವ್ ಆಗುತ್ತೆ ಅಂತ. ನೀವು ನಮ್ಮ ನಂಬರ್ ಕರೆ ಮಾಡಿ ಹೇಳಿ ನೀವು. ಹಾಗೆ ಇವಾಗ ಡಬ್ಲ್ಯೂ ಆಯಿತು. ಮತ್ತು ಎಮ್ ಅಂತ ಬಂದಾಗ ಅದನ್ನೇ ಉಲ್ಟಾ ಮಾಡಿದಾಗ ಎಮ್ ಆಗುತ್ತೆ. ಎಮ್ ಅಂತ ಅಂದರೆ ತುಂಬ ಪವರ್ಫುಲ್ಲು. ಎಮ್ ಅನ್ನೋ ಅಕ್ಷರನ ಯಾರ್ಯಾರೆಲ್ಲ ಎಮ್ಮಲ್ಲಿ ಹೆಸರಿಟ್ಕೊಂಡಿರ್ತಾರೆ ಅವರೆಲ್ಲ ತುಂಬ ಒಳ್ಳೆ ಸಖತ್ತಾಗಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಒಂದು ರಾಜಯೋಗ ಇರುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಎಮ್ ಅಂದರೆ ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಓಕೆ, ಹೆಣ್ಮಕ್ಳು ಕೂಡ ತುಂಬ ಎಮ್ಮಲ್ಲಿ ಕೆಲವೊಂದು ಡೇಟ್ ಅವರಿಗೆ ಮಾತ್ರನೇ ಅದು ನೆಗೆಟಿವ್ ಕೊಡುತ್ತೆ. ನೆಗೆಟಿವ್ ಅಂದರೆ ಸಕ್ಸಸ್ ಇರುತ್ತೆ, ಪರ್ಸ್ನಲ್ ಲೈಫು ಹಾಳಾಗ್ಬಿಡುತ್ತೆ. ಅದೇ ಎಮ್ ಅನ್ನೋ ಅಕ್ಷರದಲ್ಲಿ ಯಾರು ಇಂಥವ್ರು ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ. ತುಂಬ ಆ ಎಮ್ ಅನ್ನೋ ಅಕ್ಷರದಲ್ಲಿ ಒಂದು ಕಂಪ್ನಿ ಆಗಲಿ, ಒಂದು ಅಂಗಡಿ, ಒಂದು ಪ್ರಾವಿಷನ್ ಸ್ಟೋರ್ ಮಾಡಲಿ. ಇವಾಗ ಮಂಜುನಾಥ ಪ್ರಾವಿಷನ್ ಸ್ಟೋರ್ ಹೆಂಗೆ ವ್ಯಾಪಾರ ಆಗ್ತಿರುತ್ತೆ ಅಂದರೆ, ಯಾರಾದರೂ ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಒಂದು ನಿಮಿಷ ನಿಂತ್ಕೊಂಡು ನೋಡಿ ಎಮ್ ಅನ್ನೋ ಅಕ್ಷರದಲ್ಲಿ. ಇವಾಗ ಮಂಜುಳಾ ಪ್ರಾವಿಷನ್ ಸ್ಟೋರು, ಹಾಗೆ ಅದು ಸಣ್ಣ ಪುಟ್ಟ ಹೇಳ್ತಾ ಇದ್ದೀನಿ. ಅದೇ ರೀತಿ ದೊಡ್ಡ ದೊಡ್ಡ ಕಂಪನಿ. ಮತ್ತು ಎಮ್ ಅನ್ನೋ ಅಕ್ಷರದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ಇವಾಗ ನೋಡಿ ಮೋಟೋರೋಲಾ ಇರ್ಬೋದು, ಮಹೀಂದ್ರ ಕಂಪ್ನಿ ಇರ್ಬೋದು, ಮರ್ಸಿಡಿನ್ ಬೆನ್ಸ್ ಅನ್ನೋದಕ್ಕೆ ಮುಂಚೆ ಎಮ್ ಬರುತ್ತದು. ಸೊ ಈ ಎಮ್ ಅನ್ನೋದು ಆ ಒಂದು ಬೆನ್ಸ್ ಅಂದ್ರೇ ಎಷ್ಟು ಅದು ಆ ಕಾರ್ ಬಂದ್ರೇ ಎಲ್ಲರೂ ಹೋ ಅಂತ ನೋಡ್ತಾರೆ. ಹಾಗಾಗಿ ಅದ್ರ ಪ್ರೈಸ್ ಕೂಡ ಹಂಗೆ ಇರುತ್ತೆ. ಅಂದರೆ ಆ ಕಂಪನಿ ಓಪನ್ ಅದನ್ನು ಮಾಡಿರೋರಿಗೆ ಇನ್ನೆಷ್ಟು ತಾಕತ್ತಿರಬೇಕು, ಇನ್ಯಾವ ಮಟ್ಟದಲ್ಲಿ ಇರ್ಬೋದು ಅವರು. ಆ ಒಂದು ಕಾರ್ ತೊಗೋಬೇಕು ಅಂದರೆ 1 CR ಮೇಲೆ ಹೋಗುತ್ತೆ ಅದು. ಹಾಗಾಗಿ ಆ ಮರ್ಸಿಡಿನ್ ಬೆನ್ಸ್ ಅದನ್ನು ಕೂಡ ಹಾಗೆ ಇರುತ್ತೆ. ಮತ್ತು ಮಾರುತಿ ಅನ್ನೋದು ಕೂಡ ಸುಜುಕಿ ಅವ್ರದ್ದು ಮಾರುತಿ ಸುಜುಕಿ ಅಂತಲೇ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ತುಂಬ ನಿಂತ್ಕೊಳ್ಳೋವಂಥ ಕಂಪನಿ ನೇಮ್ಗಳು. ಇವು ಯಾವತ್ತೂ ಕೆಳಗಡೆ ಬಂದಿಲ್ಲ, ಯಾವುದಾದ್ರೂ ಒಂದು ರೂಪದಲ್ಲಿ ಇವರು ಅಚೀವ್ಮೆಂಟ್ ಮಾಡ್ತಾನೆ ಇದ್ದಾರೆ, ಟಾಪಲ್ಲೇ ಇದ್ದಾರೆ. ಹಾಗೆ ನೋಡಿ, ಅದೇ ಒಂದು ಇದರಲ್ಲಿ ನಮ್ಮ ಒಂದು ಮಾಲಾಶ್ರೀ ಅವ್ರು ಇರ್ಬೋದು, ಅವರ ಹೆಸರು ಮಾಲಾಶ್ರೀ ಅಂತ ಇಟ್ಕೊಂಡಿದ್ದಾರೆ. ಯಾವುದೂ ಇಲ್ಲ, ಮುತ್ತುರಾಜ್ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಮುತ್ತುರಾಜ್ ಅಂತಲೇ ಅವರ ಹೆಸರು. ಹಾಗಾಗಿ ಅವರ ಹೆಸರು ಪವರ್ ಕೂಡ ಅಲ್ಲಿಗೆ ತಂದಿದೆ. ಮತ್ತು ನಮ್ಮ ಮೋದಿ ಅವರು ಇರ್ಬೋದು, ನರೇಂದ್ರ ಸಿಂಗ್ ಮೋದಿ ಆಗಿರ್ಬೋದು, ಆದರೆ ಅವ್ರನ್ನ ಮೋದಿ ಅಂತಲೇ ಕರೆದು ಆ ಮೋದಿ ಅವರ ಒಂದು ಹೆಸರು ಆ ಒಂದು ಎಮ್ಮಿಂದ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ಹಾಗೆ ಮನಮೋಹನ್ ಸಿಂಗ್ ಆಗಿರ್ಬೋದು, ಅವರು ಕೂಡ ಎಲ್ಲ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮಹೇಶ್ ಬಾಬು ಅವರು ಇರ್ಬೋದು, ಆ ಒಂದು ಸಿನಿ ಆ್ಯಕ್ಟರು ಮಹೇಶ್ ಬಾಬು ಅವರು ಆ್ಯಕ್ಟರ್ ಆಗೋಕ್ಕೆ ಮುಂಚೆಯಿಂದ ಅವ್ರು ತುಂಬ ರಿಚ್ಚು, ಅವ್ರ ಫ್ಯಾಮಿಲಿನೇ ರಿಚ್ ಫ್ಯಾಮಿಲಿ ಅಂತ ಹೇಳ್ಬೋದು. ಹಾಗೆ ಮಣಿರತ್ನಮ್ ಇರ್ಬೋದು, ಹೀಗೆ ಸುಮಾರು ಜನ ಎಲ್ಲ ಒಂದು ಇವಾಗ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಷ್ಟೇ. ಅವರ ಒಂದು ಹೆಸರಿಗೆ ಅವ್ರಿಗೆ ಒಂದು ಕ್ವಾಲಿಟಿ ಅದು ಬರ್ತಾ ಇರುತ್ತೆ. ಇವಾಗ ಎಮ್ ಅಂದರೆ ಸಿಂಹರಾಶಿ ಬರುತ್ತೆ ಆಲ್ಮೋಸ್ಟು. ಈ ಸಿಂಹರಾಶಿ ಅಂತ ಬಂದಾಗ ಇವರು
ನಾನು ಹೇಳಿದ್ದು ಇವರು ಸಿಂಹ ರಾಶಿಯವರು ಹೆಸರನ್ನ ಎಮ್ ಅಲ್ಲಿ ಇಟ್ಕೋಬಾರ್ದು, ಅದು 4 ಸೀರೀಸ್ ಬರುತ್ತೆ. ಆದರೆ ಈ ಎಮ್ ಅಂತ ಅವರ ಒಂದು ಡೇಟ್ ಆಫ್ ಬರ್ತ್, ಇವಾಗ ಅದನ್ನು ಹೇಳ್ತಾ ಹೋಗ್ತೀನಿ, ಯಾವ ಡೇಟ್ ಅವ್ರಿಗೆ ಎಮ್ ಅನ್ನೋ ಅಕ್ಷರ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಎಮ್ ಅಂತ ಹೆಸರಲ್ಲಿ ಎಮ್ ಅನ್ನೋ ಅಕ್ಷರದಲ್ಲಿ ಅದರಲ್ಲಿ ನೀವು ಹೆಸರನ್ನ ಟ್ಯೂನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಸೂಪರ್ ಲಕ್ಕು ಅಂತ ಹೇಳ್ತೀನಿ. ಅದರಲ್ಲೂ ಕೆಲವೊಂದು ಡೇಟ್ ಅವ್ರಿಗೆ, ಎಲ್ಲ ಡೇಟ್ ಅವ್ರಿಗೂ ಆಗೋದಿಲ್ಲ, ನಾನು ಅದನ್ನು ಟ್ಯೂನ್ ಮಾಡಿ ಹೆಸರನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಎಮ್ಮಲ್ಲಿ ಹೆಸರನ್ನ ಇಟ್ಕೊಳ್ತಾ ಹೋದರೆ ಅವರು ಒಂದು ಡೇಟ್ ಆಫ್ ಬರ್ತನ್ನ ತೋರಿಸ್ಕೊಂಡಾಗ ಅವ್ರಿಗೆ ನಾವು ಹೆಸರನ್ನ ಟ್ಯೂನ್ ಮಾಡಿಕೊಡ್ತೀವಿ. ಎಲ್ಲೋ ಒಂದು ಕಡೆ ಎಮ್ ಪಾಸ್ ಆಗಿರಬೇಕು. ಫಸ್ಟ್ ನೇಮ್, ಇವಾಗ ನಾವೆಲ್ಲ ಡ್ಯುಯಲ್ ನೇಮ್ ಕೊಡ್ತಾಯಿದ್ದೀವಿ, ಫಸ್ಟ್ ನೇಮು ಸೆಕೆಂಡ್ ನೇಮ್ ಅಂತ, ಅದನ್ನು ಜಾಯಿಂಟ್ ಮಾಡಿ ಒಂದೇ ಹೆಸರನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಎಮ್ ಒಂದು ಕಡೆ ಪಾಸ್ ಆಗಿರಬೇಕು. ಆ ಎಮ್ ಅನ್ನೋ ಅಕ್ಷರ ಪಾಸ್ ಆಗಿದ್ದರೆ ತುಂಬ ಲಕ್ಕು ಕೊಡುತ್ತೆ ಅವ್ರಿಗೆ. ಹಾಗಾಗಿ ನೋಡಿ, ಇವಾಗ ಮೋದಿಯವರು, ಮುತ್ತುರಾಜು ಹೇಳಿದೆ ನಾನು, ಅವ್ರಿಗೆಲ್ಲ ಎಷ್ಟು ಲಕ್ಕಿದೆ ಅಂದರೆ ಈ ಎಮ್ ಅನ್ನೋ ಅಕ್ಷರಕ್ಕೆ ಪವರ್ ಆ ಥರ ಇರುತ್ತೆ. ಅದು ಒಂದು ಕಂಪ್ನಿ ಆಗಲಿ, ಸಂಸ್ಥೆ ಆಗಲಿ, ಮನೆ ಹೆಸರಾಗಲಿ, ಕೆಲವೊಂದು ಕಡೆ ಎಮ್ಮಿಂದ ಸ್ಟಾರ್ಟ್ ಆಗುವಂಥ ಒಂದು ಮನೆ ಹೆಸರಿಟ್ಟು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ ಮನೇಲಿ ಇರೋ ಜನ ಕೂಡ ತುಂಬ ನೆಮ್ಮದಿಯಾಗಿರ್ತಾರೆ. ನಮಗೆ ದುಡ್ಡು ಒಂದೇ ಮುಖ್ಯ ಅಲ್ಲ, ಜೀವನ, ನೆಮ್ಮದಿ ಇದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ನೋಡಿ, 1/10/1928 1/10/1928ನೇ ತಾರೀಕು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಎಮ್ ಅನ್ನೋ ಅಕ್ಷರ ತುಂಬ ರಾಜಯೋಗ ಕೊಡುತ್ತೆ. ಮತ್ತು ಆ ಅಕ್ಷರ ಎಲ್ಲಾದರೂ ಪಾಸ್ ಆಗಿರಬೇಕು, ಅವರ ಹೆಸರಲ್ಲಿ ಪಾಸ್ ಆಗಿದ್ರೆ ಅದು ಕೂಡ ತುಂಬ ಸಕ್ಸಸ್ನ ಕೊಡುತ್ತೆ. ಇವರು ಏನು ಬೇಕಾದರೂ ಸಾಧಿಸ್ಬೋದು. ಇನ್ನು ನೆಕ್ಸ್ಟು ಯಾರು ಮಕ್ಕಳು ಹುಡ್ತಿದ್ದಾರೆ ಈ ಒಂದು ಡೇಟ್ ನೋಡಿಕೊಂಡು ಹೆಸರಿಡಿ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದಾಗ ನಿಮ್ಮ ಹೆಸರು ಚೆನ್ನಾಗಿಲ್ವಾ, ಮಕ್ಕಳು ಏನಾದರೂ ಹುಷಾರು ತಪ್ಪಿದ್ದಾರ, ಅವರ ಡೇಟ್ಗೆ ಕರೆಕ್ಟಾಗಿ ಅವ್ರಿಗೆ ಹೆಸರು ಟ್ಯೂನ್ ಆಗಿರಲ್ಲ, ಅವರ ಡೇಟ್ ಆಫ್ ಬರ್ತ್ಗೆ ಕರೆಕ್ಟಾಗಿ ಹೆಸರು ಟ್ಯೂನ್ ಆಗಿರಲ್ಲ, ಅಥವಾ ಅವರು ರಾಂಗ್ ಆಲ್ಫಾಬೆಟ್ಸಲ್ಲಿ ಹೆಸರಿಟ್ಟಿರ್ತೀರ, ಇಲ್ಲ ಆ ಹೆಸರಲ್ಲಿ ಏನೋ ಮಿಸ್ಟೇಕ್ ಇರುತ್ತೆ, ಅವರ ಒಂದು ನೇಮ್ ನಂಬರು ಅವರ ಒಂದು ಡೇಟ್ ಆಫ್ ಬರ್ತ್ ನಂಬರ್ಗೆ ರಾಂಗ್ ಇರುತ್ತೆ. ಈಗೆಲ್ಲ ಇದ್ದಾಗ ಮಕ್ಕಳು ತುಂಬ ಕುಂಠಿತ ಆಗೋದು, ತುಂಬ ರಚ್ಚೆ ಮಾಡೋದು, ಮತ್ತು ಹುಷಾರು ತಪ್ಪೋದು, ಓದ್ದಿರ ಇರೋದು ಕೂಡ, ಇದೆಲ್ಲ ನಮಗೆ ಸ್ಟಾರ್ಟಿಂಗು ಸಕ್ಸಸ್ನ ನೋಡೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಹೆಸರನ್ನ ಒಂದು ಸಣ್ಣ ಒಂದು ಮಿಸ್ಟೇಕಿಂದ ಇಷ್ಟೆಲ್ಲ ಆಗೋ ಬದಲು ನಿಮ್ಮ ಒಂದು ಡೇಟ್ ಆಫ್ ಬರ್ತು ನಿಮ್ಮ ಮಕ್ಕಳದ್ದಾಗಿರ್ಬೋದು, ನೀವು ಅಷ್ಟೇ, ನಾನು ಏನೂ ಮಾಡ್ತಾಯಿದ್ದೀನಿ, ನನಗೇನು ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾನು ಏನು ಕೆಲಸ ಮಾಡಿದ್ರು ನನಗೆ ಅದರಲ್ಲಿ ವೃದ್ಧಿಸ್ತಾ ಇಲ್ಲ, ಮತ್ತು ಏನು ಮಾಡಿದ್ರು ನಾನು ಅಲ್ಲಲ್ಲೇ ಸ್ಟಕ್ ಆಗ್ತಿದೆ, ಇದಕ್ಕೂ ಕೂಡ ನಿಮ್ಮ ಹೆಸರು ಕೂಡ ನೀವು ಚೇಂಜ್ ಮಾಡಿಕೊಂಡಾಗ ಅದರಲ್ಲಿ ಅನೇಕ ಬದಲಾವಣೆ ಆಗುತ್ತೆ. ಈಗ ಏನಂದರೆ ಡಾಕ್ಯುಮೆಂಟಲ್ಲೆಲ್ಲ ತುಂಬ ಅದೇ ಹಳೆ ಹೆಸರೇ ಇರುತ್ತೆ. ಹಾಗಾಗಿ ಈಗ ನಿಮ್ಮ ಹತ್ರ ಬಂದು ಆ ಹೆಸರು ಚೇಂಜ್ ಮಾಡಿ ಕರೆಯೋ ಹೆಸರೇ ಆ ರೀತಿ ಆದರೆ, ಸೊ ಆವಾಗ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಅನ್ನೋದೇನಾರು ಆಗುತ್ತೆ. ಅಂದರೆ ಡಾಕ್ಯುಮೆಂಟಲ್ಲಿ ಚೇಂಜ್ ಮಾಡದೆ ಅವರು ರೂಢಿ ಹೆಸರು ಈಗ ಕರೆಯೋ ಥರ. ಇವಾಗ ನೋಡಿ, ಡಾಕ್ಯುಮೆಂಟಲ್ಲಿ ಕೆಲವರು ಮಾಡಿಸ್ಕೊಳ್ತಾರೆ ಆಯಿತಾ, ಅದು ಏನೇನು ಪ್ರೊಸೀಜರ್ ಇರುತ್ತೆ ಮಾಡಿಸ್ಕೊಳ್ತಾರೆ. ಕೆಲವರು ಮಾಡಿಸ್ಕೊಳ್ದಿರ ಇರೋರು, ನಾನು ತುಂಬ ವರ್ಷ ಆಗಿಬಿಟ್ಟಿರ್ತಾರೆ, ಅವ್ರದ್ದು ತುಂಬ ದೊಡ್ಡವರಾಗಿರ್ತಾರೆ, ಎಲ್ಲೋ ಮಿಡಲಲ್ಲಿ, ಅವರು ಮನೆಯಲ್ಲಿ